ಚಕ್ರವ್ಯೂಹನ ಅಮಿತಾಬ್ ಬಚ್ಚನ್ ನೋಡಿದ ಮೇಲೆ ತುಂಬ ಎಡಿಸ್ಬಿಟ್ಟು ಇಂಕಿಲಾಬ್ ಅಂತಲ್ಲೋ ಏನೋ ಹಿಂದಿಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ನನಗೆ ಆ ಕ್ಯಾರೆಕ್ಟರ್ ಬಂತು. ನಾನು ಅಷ್ಟು ಆಸಕ್ತಿ ತೋರಿಸಲಿ, ಯಾಕೆಂದ್ರೆ ತೆಲುಗು ಇದು ಹಿಂದಿ ಬರೋದಿಲ್ಲ ನನಗೆ, ಚೆನ್ನಾಗಿ ಮಾಡೋಕ್ಕಾಗಲ್ಲ, ಅಮಿತಾಬ್ ಬಚ್ಚನ್ ಬೇರೆ ಅನ್ನೋ ಥರದಲ್ಲಿ ಎದುರ್ಕೊಂಡೆ. ಆಮೇಲೆ ಅವರೇ ಕರೆಯೋರು, ನಿನ್ನ ಸೀನ್ ಇದೆಯೋ ಇಲ್ವೋ ನಿಂದು, ಅವ್ರು ಯಾರು ಒಂದು ಚಂದ್ರದ್ದು ಇದೆಯಾ ಬರ್ರ ಒಂದು ಆಟ ಇಸ್ಬಿಟ್ಟಾಡ ಅಂತ. ಅವ್ರ ಪ್ರೊಡಕ್ಷನ್ ಮ್ಯಾನೇಜರೇ ಬಂದು ಅವ್ರದ್ದು ಪಿಕ್ಚರ್, ಸರ್ ಸೀನ್ ರೆಡಿ ಇದೆ, ಶಾರ್ಟ್ ತೆಗಿ ಬಂದ್ಬಿಟ್ಟು ಮುಗಿಸ್ಬಿಡಿ ಅಯ್ಯೋ ಅಂತ ಕಾಸು ಕೊಟ್ಬಿಟ್ಟು ನಮಗೆ ಕರ್ಕೊಂಡು ಹೋಗಿ. ರಾಜ್ಕುಮಾರ್ ಕಂಪ್ನಿ ದೊಡ್ಡ ಕಂಪ್ನಿ ಅಂತ ಪಿಕ್ಚರ್ ಮಾಡಿಸ್ಬೇಕಾದ್ರೆ ಆ ಡೈರೆಕ್ಟ್ರುಗಳು ನಮ್ಮ ಮಾತು ಕೇಳದೇ ಇರೋರನ್ನ ಹಾಕ್ಕೊಂಡ್ರೆ, ತುಂಬ ಬುದ್ಧಿವಂತರನ್ನ ಹಾಕ್ಕೊಂಡ್ರೆ ಅವ್ರಿಗೆ ಅನ್ಸ್ದಂಗೆ ತೆಗಿತಾರೆ. ಕರೆಕ್ಟ್, ಮಾತೇ ಕೇಳೋದು ದುಡ್ಡು ಹಾಕೋರಿಗೆ. ಅದ್ಯಾಕೋ ಅವರು ಆ ಥರದ ಹೆಸರು ಮಾಡಿಬಿಟ್ಟಿದ್ರು, ಅವ್ರನ್ನ ಇಟ್ಕೊಳ್ಳೋರು. ಆಮೇಲೆ ಅದನ್ನು ಅವ್ರಿಗೆ ಇನ್ನೊಂದು ಫ್ಲೆಕ್ಸಿಬಿಲಿಟಿ ಅಂತ ಮಾಡಿಕೊಟ್ಬಿಡೋರು, ನೀವೇನು ಬೇಕಾದ್ರು ಚೇಂಜ್ ಮಾಡ್ಕೊಳ್ಳಿ. ನಾವಾಗಲೇ ಮಾತಾಡ್ತಾ ವಿ ಸೋಮಶೇಖರ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಮೊನ್ನೆ ಸೋಷಿಯಲ್ ಮೀಡಿಯಲ್ಲೂ ಅಷ್ಟೇ ಎಮ್ ಡಿ ಸುಂದರ್ ಬಗ್ಗೆ ಎಲ್ಲ ಒಂದಷ್ಟು ಜನ ಮಾತಾಡ್ತಿದ್ರು. ಇವ್ರ ಬಗ್ಗೆ ತಿಳ್ಕೊಳ್ಳೇ ಇಲ್ಲ, ಬರಗಾರರು ಅವ್ರು ಎಲ್ಲಿದ್ದಾರೆ ಏನು ಅನ್ನೋದೇ ಗೊತ್ತಿಲ್ಲ. ತುಂಬ ಒಳ್ಳೊಳ್ಳೆ ಸಿನಿಮಾಗಳಿಗೆ ರೈಟರ್ ಆಗಿದ್ದರು ಅವರು ಅಂತ ಆ ಟೈಮಲ್ಲಿ. ಈ ಸೋಮಶೇಖರ್ ಸರ್ ಜೊತೆನೇ ಇದ್ದಂಥವ್ರು. ಆಗಲೇ ನಾವು ಮಾತಾಡ್ದಂಗೆ ಸಿದ್ಧಲಿಂಗಯ್ಯ ಸರ್ ಆಗಲಿ, ಪುಟ್ಟಣ್ಣ ಕಣಗಾಲ್ ಸರ್ ಆಗಲಿ, ಈ ಟೈಮ್ ಲೈನಲ್ಲಿ ಇವ್ರ ನಂತರ ಇನ್ನೊಬ್ಬರು ಅದ್ಭುತವಾದ ನಿರ್ದೇಶಕರು ವಿ ಸೋಮಶೇಖರ್. ನಿಮ್ಮ ಮೊದಲನೇ ಅಂದರೆ ನಿಮ್ಮ ದೊಡ್ಡ ಸಿನಿಮಾ ವ್ಯಾಪಾರಿ ಸಿನಿಮಾಗಳಲ್ಲಿ ಚಕ್ರವ್ಯೂಹ ಸಿನಿಮಾದ ಡೈರೆಕ್ಟ್ರು ಅವರೇ ಡೈರೆಕ್ಟ್ರು. ಅವ್ರ ಜೊತೆ ಇದ್ದು ರೈಟ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಸೋಮಶೇಖರ್ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಒಕ್ಕಲಿಗ ಸಮಾಜದ ನಾಯಕರು ಅವರು, ಅದಕ್ಕೆ ಜಾತಿ ಇರಲಿಲ್ಲ ಅವರಲ್ಲಿ. ಕಲಾವಿದರು ಪ್ರೀತಿಸೋರು, ಒಳ್ಳೆಯ ಕತೆ ತಗೊಳ್ಳೋರು. ಆಮೇಲೆ ದುಡ್ಡು ಎಷ್ಟಾದರೂ ಖರ್ಚಾಗಲಿ ಅವ್ರ ಕೈಲಿ ಪಾತ್ರ ಮಾಡಿಸ್ಬೇಕು. ಅವ್ರಿಗೆ ಬಟ್ಟೆ ಹೊಲಿಸೋದ್ರಿಗೆ ಜಿಪುಣತನ ಆಗಲಿ, ಊಟ ಕೊಡಿಸೋದ್ರ ಜಿಪುಣತನ ಆಗಲಿ, ಗೆಟಪ್ ಕಮರಿ ಅವ್ರದ್ದು ಅವ್ರ ಕ್ಯಾರೆಕ್ಟ್ರಿಗೆ ಈ ಮನೆ ಸಾಲದಲ್ಲಿ ಇಂಥದ್ದೇ ಹಾಕಬೇಕು ಅಂತ ಸೆಟ್ ಹಾಕೋದ್ರಲ್ಲಿ ಇವರೆಲ್ಲ. ಅವರಿಗೆ ಈ ಕಮರ್ಷಿಯಲ್ ಚಿತ್ರ ಮಾಡೋಕ್ಕೋಸ್ಕರವಾಗಿ ಈ ಕಾದಂಬರಿ ಚಿತ್ರಗಳ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಆದರೆ ಕಾದಂಬರಿ ಆಧಾರಿತವಲ್ಲದೇ ಇರತಕ್ಕಂಥದ್ದು 2 ಗಂಟೆಯಲ್ಲಿ ಏನೇನೋ ತೋರ್ಸೋಕ್ಕೆ ಸಾಧ್ಯ ಇರೋಂಥದ್ದನ್ನು ಇವತ್ತಿನ ಕತೆಗಾರರ ನಾಲೆಡ್ಜ್ ಇರ್ತಕ್ಕಂಥವ್ರನ್ನ ಹಿಡಿದು ಮಾಡಿಸ್ಬೇಕು ಅಂದಾಗ ತಮಿಳ್ನಾಡಲ್ಲಿ ಭಾಳ ಫೇಮಸ್ ಆಗಿದ್ರು ಇವರು. ಎಮ್ ಡಿ ಸುಂದರ್ ಮೂಲತಃ ಎಲ್ಲಿರೋ ಗೊತ್ತಿಲ್ಲ, ಯಾಕೆಂದರೆ ಈ ಟೆಕ್ನಿಕಲ್ ಕ್ರೂ ನಮಗೆ ಗೊತ್ತೇ ಆಗೋದಿಲ್ಲ. ಎಮ್ ಡಿ ಸುಂದರ್ ಅಂತ ಅವಾಗೆಲ್ಲ ತಮಿಳ್ನವರೇ ಹೆಚ್ಚಿಗೆ ಇದ್ದಿದ್ದು. ಚಿನ್ನಿ ಪ್ರಕಾಶ್, ಆಮೇಲೆ ನಮ್ಮ ಉಡುಪಿನವರೇ ಒಬ್ಬರು ಡ್ಯಾನ್ಸ್ ಮಾಸ್ಟರ್ ಇದ್ದರು, ಜಯರಾಮು. ಇವರೆಲ್ಲ ಅಲ್ಲೂ ಹುಟ್ಟಿ ಬೆಳೆದಂಥವ್ರೇ, ಅಲ್ಲಿಂದಲೇ ಪ್ರಾಡಕ್ಟು. ಸೊ ಆ ಸೋಮಶೇಖರ್ ಮದ್ರಾಸ್ನಲ್ಲೇ ಇದ್ದಿದ್ದರಿಂದ ಅವರ ಜೀವನ ಪೂರ್ತಿ ಅಲ್ಲೇ ಅವ್ರನ್ನ ಹಾಕೊಂಡು ಎಮ್ ಡಿ ಸುಂದರು ಸ್ಕ್ರೀನ್ ಪ್ಲೇ ಅವೆಲ್ಲ ಮಾಡ್ತಾರೆ ಅಂತ ಕತೆ ಅವ್ರಿಗೆ ಕೊಡೋದು. ಇನ್ನು ಕತೆ ಯಾರ ಕೈಲಿ ಬರ್ಸಿದ್ರು ಅದೆಲ್ಲ ಗೊತ್ತಿಲ್ಲ, ಅದು ಡೈಲಾಗ್ಸ್ ಯಾರ ಕೈಲೋ. ಎಮ್ ಡಿ ಸುಂದರ್ ಅವತ್ತೇ ದೊಡ್ಡ ಹೆಸರು, ಬ್ಯುಸಿಯೆಸ್ಟ್ ಮ್ಯಾನ್. ಫ್ಲೈಟಲ್ಲಿ ಬಂದು ಬೇರೆ ಬೇರೆ ಲ್ಯಾಂಗ್ವೇಜು, ಮಲಯಾಳಮು, ಕನ್ನಡ, ತೆಲುಗು, ತಮಿಳು, ಹಿಂದಿಗೂ ಕೆಲವು ಕಡೆ ಮಾಡಿದ್ದಾರೆ. ಅದ್ಯಾಕೋ ಅವರು ಆ ಥರದ ಹೆಸರು ಮಾಡಿಬಿಟ್ಟಿದ್ರು, ಅವ್ರನ್ನ ಇಟ್ಕೊಳ್ಳೋರು. ಆಮೇಲೆ ಅದನ್ನು ಅವ್ರಿಗೆ ಇನ್ನೊಂದು ಫ್ಲೆಕ್ಸಿಬಿಲಿಟಿ ಅಂತ ಮಾಡಿಕೊಟ್ಬಿಡೋರು, ನೀವೇನು ಬೇಕಾದ್ರು ಚೇಂಜ್ ಮಾಡ್ಕೊಳ್ಳಿ. ಅದು ಚೇಂಜೇ ಮಾಡ್ಕೊಂಡ್ರು ಅವರೇ ಬೇಜಾರು, ಬಟ್ ಹೆಸರು ಅವ್ರನ್ನೇ ಹಾಕ್ಬೇಕಾಗಿತ್ತಲ್ಲ. ಬಟ್ ಈ ವಿ ಸೋಮಶೇಖರ್ ಅವಾಗಲೇ ಬಾಂಬೆಗೆ ಹೋಗಿ ಸಿನಿಮಾ ಎಲ್ಲ ಮಾಡ್ತಿದ್ರಲ್ಲ ಸರ್, ನೀವು ಅವ್ರ ಜೊತೆ ಹೋಗಿ? ಅಲ್ಲೆಲ್ಲ ಹೋಗಲಿಲ್ಲ ನಾನು ಅದಕ್ಕೆ ಹೋಗಿಲ್ಲ. ಬಟ್ ಅವರು ಕನ್ನಡ ಪಿಕ್ಚರ್ಗಳು ಬಹುತೇಕ ಅವರ ಮೇಜರ್ ಸಿನಿಮಾಗಳಲ್ಲೆಲ್ಲ ಎಲ್ಲ ಇದ್ದೀರಾ ಪಾತ್ರ ಇದೇ ಇರೋದು. ಅವ್ರಿಗೆ ತೀರ್ಮಾನ ಏನು ಗೊತ್ತು, ಒಂದು ಪಿಕ್ಚರ್ಗೆ ಹೋದಾಗಲೇ ನೋಡ ಅಕ್ಟೋಬರ್ ಆದಮೇಲೆ ಇನ್ನೊಂದು ತೊಗೊತಾ ಇದ್ದೀನಿ, ಅದು ಯಾರ್ದು ಇವನು ಪ್ರೊಡ್ಯೂಸರು, ಅವ್ನಿಗೆ ಹೇಳಿದ್ದೀನಿ ಸರಿಯಾಗಿ ದುಡ್ಡು ಮಾತಾಡಿ ಅಂತ ಹೇಳಿದ್ದೀನಿ, ನೀವು ಡೇಟ್ಸ್ ಕೊಟ್ಬಿಡಪ್ಪ, ಕೈ ಕೊಡ್ಬೇಡ ನೀನು. ಅವ್ರ ಕತೆ ಬರೆಸ್ತಿದ್ದೇನೆ, ಒಂದು ಕತೆ ಒಳಗೆ ಈ ಪಾತ್ರ ಇವರೇ ಮಾಡ್ತಾರೆ, ಅವ್ರು ನೋಡ್ಕೊಂಡು ಬರೀರಿ ಅಂತ ಹೇಳ್ತಿದ್ರು. ವಜ್ರಮುನಿ ಈ ರೋಲ್ ಮಾಡ್ತಾರೆ, ತುಗ್ದೀಪ ಶ್ರೀನಿವಾಸ್ ಚಂದ್ರು ಈ ರೋಲ್ ಮಾಡ್ತಾರೆ, ಆಮೇಲೆ ಅಂಬರೀಷ ಹೀರೋ ಅಥವಾ ಶಂಕರ್ನಾಗ್ ಹೀರೋ. ಹೀಗೆ ಹೇಳಿಬಿಟ್ಟು ಆ ಬರೆಯೋರಿಗೆ ಇನ್ಫ್ಲೂಯೆನ್ಸ್ ಮಾಡಿಬಿಡೋರು. ಅವ್ನು ಬರೀಬೇಕಾದ್ರೆ ಅನಂತನಾಗ್ ಬರೀತಿದ್ದೀನಿ, ಇವ್ರಿಗೆ ಬರೀತಿದ್ದೀನಿ ಅಂತ. ಅನಂತನಾಗು ಚಂದ್ರು ಮಾತುಕತೆ ಇದ್ರೆ ಹೆಂಗಿರ್ಬೇಕು ಅಂತ ಅವನೇ ಕಲ್ಪನೆ ಮಾಡ್ಕೊಂಡು ಅದಕ್ಕೆ ತುರ್ಕೋರು. ಸೂಪರ್. ಹಾಗಾಗಿ ಪಿಕ್ಚರ್ನ ನಮಗೂ ಪಾತ್ರ ಮಾಡೋಕ್ಕೆ ಅದು ಹೊಸ ಶೈಲಿ ಫಿಲ್ಮ್ ಮೇಕಿಂಗ್ ಅನ್ಸುತ್ತಲ್ಲ ಸರ್. ಅಂದರೆ ನಮ್ಗೆ ಹೇಳ್ಕೊಡ್ಬೇಕಾದ ಅಗತ್ಯ ಹೆಚ್ಚಿಗೆ ಇರ್ತಿರಲಿಲ್ಲ. ಏಕೆ ಕೊಣತ್ತು ನಿನಗೇನು ಹೇಳ್ಕೊಡು, ನಿಂಗೆ ಬರ್ಸಿರೋದು ಅದು ಆಡೋದು ಏನು ಆಡ್ತೀಯೋ, ನನಗೆ ಹಿಂಗೆ ಬರಬೇಕು ಅಂತ. ಇದು ಯಾವ ತಪ್ಪ, ಅಷ್ಟೊಂದು ಸಿಟ್ಟು ಮಾಡ್ಕೊಬೇಡ, ಸಿಟ್ಟು ಮಾಡ್ಕೊಳ್ಳೋ ರೋಲಲ್ಲ, ಹಿಂಗೆ ಮಾಡೋದು, ನೀನು ಸ್ವಲ್ಪ ಮಜಾ ಕೊಡು, ಏನದು ಸೇರಿಸ್ಕೊಂಡು ಅಂತ ಫ್ರೀಡಮ್ ಕೊಡೋರು. ಅದೊಂದು ಅಡ್ಡ ರಿಚ್ ಶ್ರೀಮಂತ ಪ್ರೊಡಕ್ಷನ್ಗಳು ಊಟ. ಆಮೇಲೆ ಇನ್ನೊಂದು ಗೊತ್ತದು, ಈ ಚಿತ್ರ ನೋಡಿ ಎಷ್ಟು ಸಕ್ಸಸ್ಫುಲ್ ಅವರು. ಎಲ್ಲರೂ ಹೇಳ್ತಾರೆ ಡೈರೆಕ್ಟರ್ ಆದರೆ ಸಿಕ್ಕಾಬಿಟ್ಟೆ ಬೆಳಗ್ಗೆ 6 ಗಂಟೆಗೆ ಸೀರಿಯಸ್ ಆಗಿಬಿಡ್ತಾರೆ, ಮತ್ತು ಮಧ್ಯಾಹ್ನ ತನಕ ಆದರೆ ಹೆದರ್ಕೋಬೇಕು. ಆಗಿ ಅವ್ರ ಫೀಲ್ಡಲ್ಲಿ ಹೆದರಿಕೆಯಲ್ಲಿ ನಾಟಕದವ್ರು ರಿಹರ್ಸಲ್ಗೆ ಹೋದಂಗೆ ಹೋಗಿರ್ತಿದ್ದು. ಆಮೇಲೆ ಅವರೇ ಕರೆಯೋರು, ನಿನ್ನ ಸೀನ್ ಇದೆಯೋ ಇಲ್ವೋ ನಿಂದು,
ಅವ್ರು ಯಾರು ಒಂದು ಚಂದ್ರದ್ದು ಇದೆಯಾ ಬರ್ರ ಒಂದು ಆಟ ಇಸ್ಪೀಟೆಡ್ ಅಂತ ಅವ್ರದ್ದೇ ಪ್ರೊಡ್ಯೂಸರು ಅವ್ರದ್ದೇ ಪ್ರೊಡಕ್ಷನ್ನು ಕೂತ್ಕೊಂಡು ಇಸ್ಪೀಟೆಡ್ ಕರೆದಾಗ ಅಡಿಕೆಲೆ ಹಾಕೊಳ್ಳೋ ಅಭ್ಯಾಸ ಜಾಸ್ತಿ ಗುಟ್ಕ ಹಾಕೊಂಡು ಉಕ್ಕೊಂಡು ಅವ್ರ ಪ್ರೊಡಕ್ಷನ್ ಮ್ಯಾನೇಜರೇ ಬಂದು ಅವ್ರದ್ದೇ ಪಿಕ್ಚರ್ ಸರ್ ಸೀನ್ ರೆಡಿ ಇದೆ ಶಾರ್ಟ್ ತೆಗಿಬೇಕು ಬಂದ್ಬಿಟ್ಟು ಮುಗಿಸ್ಬಿಡಿ ಅಯ್ಯೋ ಅಂತ ಕಾಸು ಕೊಟ್ಬಿಟ್ಟು ನಮಗೆ ಕರ್ಕೊಂಡು ಹೋಗೋರು. ಬಟ್ ತೆಗೆದ ಪಿಕ್ಚರೆಲ್ಲ ವಂಡರ್ ಸಿನಿಮಾಗಳು ಮಾಡಿದ್ದಾರೆ ಸರ್ ಅವರು, ಅದ್ಭುತ ಸಿನಿಮಾಗಳೆಲ್ಲವು ಅವರು. ರಾತ್ರಿ ಮೊದಲೇ ಕಂಡೀಷನ್ ಬೇರೆ ಅವ್ರದ್ದು. ಇವತ್ತು ನಿನಗೆ 7 ಗಂಟೆ ನಂದು 7:30 ಮುಗಿಸ್ಬಿಡ್ತೀನಿ ಸಾಕು ಇವತ್ತು. ಅದ ಅಂಬರೀಷ್ 6 ಗಂಟೆಗೆ ಕಳಿಸ್ಬಿಡೋಣ. ಹೋಗ್ಬಿಟ್ಟಿರ ನೀವು ರೂಮಲ್ಲಿ ಕೆಲಸ ಇದೆ ಏನು ಇಸ್ಬಿಟ್ಟು ಊಟ ತಿಂಡಿ ಎಲ್ಲ ದಿಲ್ದಾರ್ ಖರ್ಚು ಎಲ್ಲ ಮಾಡೋರು. ಆಮೇಲೆ ಕಥೆ ಹೇಳ್ದಾಗ್ಲೇ ಅವರು ಇದು ಚೆನ್ನಾಗಿ ಬರಬೇಕು ಅಂದರೆ ನೀವು ಅದೇನು ಮಾಡ್ತೀರಪ್ಪ ಗೊತ್ತಿಲ್ಲ, ಇಬ್ಬರು ಈ ಸೀನ್ ಇಂಪ್ರೂವ್ ಮಾಡಿ ಕೂತ್ಕೊಂಡು ಅಂದರೆ ನನಗೆ ಹಿಂಗೆ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋರು ನಾವು ಕೊಡಬೇಕಾಗಿ ಬರೋರು. ಅದಕ್ಕೆ ರಾಜೇಂದ್ರ ಬಾಬು ಅಂತವ್ರು ಚುರುಕಾಗಿರೋರು ಇರೋರು ಅವ್ರ ಜೊತೆಲಿ. ಅದು ದೊಡ್ಡ ಅನುಭವ ಸರ್. ಅಂದರೆ ಅವರು ವಿಜಯ ರೆಡ್ಡಿಗೆ ಕನ್ನಡ ಗೊತ್ತಿರಲಿಲ್ಲ, ತೆಲುಗು ಬೇರೆ. ಅವ್ರು ಇನ್ನೂ ಫ್ರೀಡಮ್ ನಮಗೆ ಭಾಗಚೇಶರಪ್ಪ ಇವ್ ಪ್ಲೀಸ್ ಅಂತ. ಈ ವಿಜಯ ರೆಡ್ಡಿ ಇವ್ರ ಜೊತೆ ಇವರಿಬ್ರು ಪಾರ್ಟ್ನರ್ಸ್ ತೆಗಿಬೇಕಾರೆ ಸಾಮಾನ್ಯ ಫ್ರೆಂಡ್ಸ್ ಅಂದರೆ ಇಬ್ರು ದೊಡ್ಡ ಡೈರೆಕ್ಟರ್ ಅಲ್ವಾ ಸರ್? ವಿಜಯ ರೆಡ್ಡಿ ಇಬ್ರು ಪ್ರೊಡ್ಯೂಸರ್ಸು, ಇಬ್ರು ಪ್ರೊಡ್ಯೂಸರ್ ಪಾರ್ಟ್ನರ್ಶಿಪ್ ಬೇರೆ ಮಾಡೋರು. ಅಂದರೆ ಇವ್ರು ಪಾರ್ಟ್ನರ್ಶಿಪ್ ಮಾಡಿ ಇವ್ರಿಗೆ ಬಿಟ್ಬಿಟ್ರೆ ಅವ್ರ ತಲೆ ಹಾಕಕ್ಕೆ ಹೋಗ್ತಿರಲಿಲ್ಲ, ಅವ್ರಿಗೆ ಬಿಟ್ಬಿಟ್ರೆ ಇವ್ರ ತಲೆ ಹಾಕಕ್ಕೆ ಹೋಗ್ತಿಲ್ಲ. ಆದರೆ ಪಾತ್ರ ಕೊಡ್ಬೇಕಾದ್ರೆ ಹೇಳ್ಬಿಡೋರು, ಇವನ್ನೆಲ್ಲ ಹಾಕೊಂಬಿಡಪ್ಪ ನೀನು ಬಿಟ್ಬಿಟ್ಟಿಯಾ ವಿಜಯ ರೆಡ್ಡಿ ತೆಲುಗುನಲ್ಲಿ ತಂದುಬಿಡ್ಬೇಡ ನೀನು ಅಂತ ಹಿಂಗೆಲ್ಲ ಅಷ್ಟೇ. ಅದು ನಡೀತಿತ್ತು. ಅದು ಏನಾಯಿತು ಅಂದರೆ ಚಕ್ರವ್ಯೂಹ ಅದು ನಿಮ್ಗೆ ಹೇಳಿದ ಥರದ್ದು ಕರೆಕ್ಟ್ ನಂಗೆ ಅರ್ಥ ಆಗ್ತದೆ. ಏನಂದರೆ ಹಿಂದಿಯಿಂದ ಯಾಕೆ ಬಂತು ಅಂದರೆ ಬೆಲ್ಟು ಚಕ್ರವ್ಯೂಹನ ಅಮಿತಾಬ್ ಬಚ್ಚನ್ ನೋಡಿದ ಮೇಲೆ ತುಂಬ ಎಡಿಸ್ಬಿಟ್ಟು ಇನ್ಕಿಲಾಬ್ ಅಂತಲ್ಲೋ ಏನೋ ಹಿಂದಿಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಇನ್ಕಿಲಾಬ್ ಮಾಡಿದ್ರಲ್ಲ, ಅದೇ ಮಾಡಿದ್ರು. ಅವಾಗ ಅಂಬರೀಷ್ ರೋಲ್ನ ಅಮಿತಾಬ್ ಬಚ್ಚನ್ ಮಾಡೋದು. ನನಗೆ ಆ ಕ್ಯಾರೆಕ್ಟರ್ ಬಂತು. ನಾನು ಅಷ್ಟು ಆಸಕ್ತಿ ತೋರಿಸಲಿ, ಯಾಕೆಂದ್ರೆ ತೆಲುಗು ಇದು ಹಿಂದಿ ಬರೋದಿಲ್ಲ ನನಗೆ, ಚೆನ್ನಾಗಿ ಮಾಡೋಕ್ಕಾಗಲ್ಲ, ಅಮಿತಾಬ್ ಬಚ್ಚನ್ ಬೇರೆ ಅನ್ನೋ ಥರದಲ್ಲಿ ಹೆದರ್ಕೊಂಡೆ. ಆ ರೈಟ್ರಿಗೆ ಅದ್ರ ಮೇಲೆ ಆಸೆ ಬಂದ್ಬಿಡ್ತು, ಆ ರೋಲ್ ಕ್ಲಿಕ್ ಆಗುತ್ತೆ ಅಂತ. ಅದು ಹೆಸರು ಎಂಥದ್ದು ಮರ್ತಿದ್ದೀನಪ್ಪ, ಒಳ್ಳೆ ರೈಟ್ರ್ ಅವನು. ಆವಾಗ ಸೋಮಶೇಖರ್ ಆ ವಿಚಾರಕ್ಕೆ ಹೋಗ್ತಿದ್ರು, ವೀರಸ್ವಾಮಿ ಅವ್ರು ಕರ್ಕೊಂಡು ಹೋಗ್ತಿದ್ರು. ಹಂಗಾಗಿ ಅದು ಲಿಂಕ್ ಆಗಿದೆ. ನಿಮ್ಮ ಪರ್ಸ್ನಲ್ ಒಡನಾಟ ಏನಾದರೂ ಸೋಮಶೇಖರ್ ಸರ್ ಬಗ್ಗೆ ಹೇಳೋದಾದರೆ? ತುಂಬ ಸಿನಿಮಾ ಮಾಡಿದ್ರು, ತುಂಬ ಒಳ್ಳೆ ಮನುಷ್ಯ. ಅದೆಲ್ಲಕ್ಕಿಂತ ಮನುಷ್ಯ, ಭಾಳ ಮನುಷ್ಯ, ಸಹಾಯಕ ಆಗೋರು. ತುಂಬ ತೊಂದರೆಯಲ್ಲಿದ್ದರೆ ಏನಾದ್ರು ನಾವು ಹೇಳಿದ್ರೆ ಇಂಥ ಆರ್ಟಿಸ್ಟ್ಗೆ ಏನೋ ತೊಂದರೆ ಆಗಿದೆ ಅಂತ ನೀವು ಯಾವುದೇನೋ ಮ್ಯಾನೇಜರ್ ಕರಿ ಅಂತ ಹೇಳಿ ಅದು ದುಡ್ಡು ಕೊಟ್ಟು ಕಳಿಸೋದು. ಇನ್ನೊಂದು ಪಿಕ್ಚರ್ಗೆ ಅಡ್ಜಸ್ಟ್ ಮಾಡ್ಕೊತೀನಿ ಅಂತೇಳಿ ಇಟ್ಕೊಳ್ಳೋಕೆ 30,000 40,000 ಆ ಥರದ್ದು. ಆಮೇಲೆ ಸಿಟ್ಟು ಬರೋದು ಅಷ್ಟೇ, ಏನಪ್ಪ ಹಿಂಗೆ ಮಾಡ್ಬಿಟ್ರೆ ನೀವು ಒಳ್ಳೆ ಕಥೆ ಆಯಿತು. ಪ್ರೀತಿ ಮಾತ್ರ ಹೋಗ್ತಿರ್ಲಿಲ್ಲ. ಆಮೇಲೆ ನಾನ್ ವೆಜ್ ಪ್ರಿಯ, ಇಸ್ಪೀಟ್ ಪ್ರಿಯ, ಸಿಗರೇಟ್ ಚೈನ್ ಸ್ಮೋಕರು. ಸ್ವಲ್ಪ ಇನ್ನೂ ಒಂದು 10 ವರ್ಷ ಇರ್ತಿದ್ರು. ಇವೆಲ್ಲ ಆಮೇಲೆ ಕೊಟ್ಟ ಕೌಟುಂಬಿಕದಲ್ಲಿ ಇವ್ರು ಅಂದ್ಕೊಂಡಂಗೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ನಿಮಗೆ ಕಡೆಯವರೆಗೂ ಅವ್ರೇನು ಇಲ್ಲ ಅವ್ರ ಮಗಳೊಬ್ಬಳು ಡಾಕ್ಟ್ರು, ಮದ್ರಾಸಿಂದ ಶಿಫ್ಟ್ ಆದ್ರೆ ಆಮೇಲೆ ಇಲ್ಲಿಗೆ ಮದ್ರಾಸ್ನಲ್ಲೇ ಅವರೆಲ್ಲ ಇಲ್ಲೊಂದು ರೂಮ್ ಮಾಡ್ಕೊಂಡಿದ್ರು. ನಮ್ಗೆ ಅದು ಮಾತ್ರ ಗೊತ್ತಿತ್ತು. ಓಕೆ, ಇಲ್ಲಿ ಏನು ಅವ್ರ ಸಂಸಾರ ಇಲ್ಲಿ ಇರಲೇ ಇಲ್ಲ, ಬಟ್ ಇಲ್ಲಿ ಅವರೇ ತಾನೆ ಅವರು ಬೇರೆ ಕರ್ನಾಟಕದವ್ರು, ಪಕ್ಕ ಕರ್ನಾಟಕ. ಅಲ್ಲೇ ಅವರು ಸೆಟಲ್ಮೆಂಟ್ ಅದಕ್ಕೆ ಹೋಗಿದ್ದಿದ್ರು ವ್ಯವಹಾರ. ಅವಾಗ ಇಂಡಸ್ಟ್ರಿ ಅಲ್ಲೇ ಇತ್ತು, ಹಂಗಾಗಿ ಅಲ್ಲೇ ಇದ್ರು. ಸರ್ ಅದೇ ವಿಜಯ್ ರೆಡ್ಡಿ ಬಗ್ಗೆ ಹೇಳ್ತಿದ್ರಿ. ಅದು ಅಷ್ಟೇ, ಹೆಚ್ಚು ನನಗೇನು ಪರ್ಸನಲ್ ವಿಚಾರಗಳು ಗೊತ್ತಿಲ್ಲ. ತೆಲುಗುನಲ್ಲೂ ದೊಡ್ಡ ಡೈರೆಕ್ಟರ್ ಆಗಿದ್ದರು, ತಮಿಳು ಮಾಡಿದ್ರು, ಕನ್ನಡದಲ್ಲಿ ಭಾಳಷ್ಟು ಮಾಡಿದ್ರು. ಕನ್ನಡವನ್ನು ಕಲಿದೇನೆ ಕನ್ನಡವನ್ನು ಡೈರೆಕ್ಟ್ ಮಾಡ್ತಿದ್ದವ್ರು. ಅವರೇ ಬರ್ತಿರಲಿಲ್ಲ ಅವ್ರಿಗೆ ಸುಮಾರಾಗಿ ತಪ್ಪು ಕನ್ನಡ, ಏಕವಚನ ಬಹುವಚನ ಏನೂ ಗೊತ್ತಾಗ್ತಿರಲಿಲ್ಲ, ಗ್ರಾಮರ್ ಸರಿ ಇರ್ತಿರಲಿಲ್ಲ. ಬಟ್ ತೆಲುಗುನಲ್ಲಿ ಹೇಳ್ಬಿಡೋರು ನಮ್ಗೆ ಅರ್ಥ ಆಗ. ನಮ್ಮಲ್ಲೆಲ್ಲ ಒಂದು ಹಿಸ್ಟಾರಿಕ್ ಸಿನಿಮಾಗಳೆಲ್ಲ ಅವರೇ ಮಾಡಿರೋದು. ಅದೇನಾಗ್ತಿತ್ತು ಅಂದರೆ ಆ ಡೈರೆಕ್ಟರ್ದೊಂದು ರಾಜ್ಕುಮಾರ್ ಕಂಪ್ನಿ ದೊಡ್ಡ ಕಂಪ್ನಿ ಅಂತ ಪಿಕ್ಚರ್ ಮಾಡಿಸ್ಬೇಕಾದ್ರೆ ಆ ಡೈರೆಕ್ಟ್ರುಗಳು ನಮ್ಮ ಮಾತು ಕೇಳದೇ ಇರೋರನ್ನ ಹಾಕ್ಕೊಂಡ್ರೆ, ತುಂಬ ಬುದ್ಧಿವಂತರನ್ನ ಹಾಕ್ಕೊಂಡ್ರೆ ಅವ್ರಿಗೆ ಅನ್ಸ್ದಂಗೆ ತೆಗಿತಾರೆ. ಕರೆಕ್ಟ್, ಮಾತೇ ಕೇಳೋದು ದುಡ್ಡು ಹಾಕೋರಿಗೆ. ಹೀಗೆ ಹೇಳಿದ್ರೆ ಇವರು ಸಿಕ್ಕಾಬಿಟ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾನಪ್ಪ, ನಮ್ಮ ಮಾತು ಕೇಳೋದ್ರೆ ಕಷ್ಟ ಅಂದಾಗ ಇವರು ಎಲ್ಲ ತೆಗಿಬೇಕಾದ್ರೆಲ್ಲ ಕೇಳಕ್ಕೆ ಕೂತ್ಕೊಳ್ಳೋರು. ಅಂದರೆ ಈಗ ಹಿಂಗೆ ತೆಗಿಯೋಣ ಅಂತಿದ್ದೀನಿ, ಬೇಡ ಈಗ ಹಂಗೆ ತೆಗಿಬೇಡಪ್ಪ, ಅದು ಬೇಡ ಸರಿ ಇಲ್ಲ, ಅದು ಹೆಂಗಾಗುತ್ತೆ, ಹೌದಾ ಹಂಗೆ ತೆಗಿಯೋಣ, ಓಕೆ ಒದ್ದಾಡ ಚಚಾರ ಅಂದರೆ ರಾಜಿ ಆಗೋರು. ರಾಜಿ ಆಗಿ ತಿರ್ಗಾ ಕ್ವಾಲಿಟಿ ಕೊಡೋಕ್ಕೆ ಟ್ರೈ ಮಾಡೋರು. ಆ ಕಾರಣಕ್ಕೆ ಅವ್ರನ್ನ ದೊಡ್ಡ ಪಿಕ್ಚರ್ ಏನಾಗುತ್ತೆ ಅಂದರೆ ಪ್ರೊಡ್ಯೂಸರ್ಗೆ ಒಂದು ಪ್ರೆಸ್ಟೀಜ್, ನನಗೆ ಗೊತ್ತಿದೆ ಇರಲ್ಲ ಅಂತ. ಆ ಕ್ಯಾಮ್ರಾಮನ್ ಅವ್ನು ನನಗೆ ಇದಂಗೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಅವ್ರು ಯಾರೂ ಇರಬಾರ್ದು. ಆ ಪ್ರೊಡ್ಯೂಸರ್ ಮಾತು ಕೇಳೋರು ಇರಬೇಕು. ಸೋಮಶೇಖರ್ ಕೇಳ್ತಿರಲಿಲ್ಲ ಹಂಗೆಲ್ಲ. ಅದರಿಂದ ವಿಜಯ ರೆಡ್ಡಿ ರಜೆ ಬಿಡೋದು. ಅವ್ರಿಗೆ ಕನ್ನಡ ಬೇರೆ ಗೊತ್ತಾಗದೇ ಇರೋದ್ರಿಂದ ಇನ್ನೊಬ್ರು ಏನು ಹೇಳಿದ್ರು ಕೇಳ್ಕೊಂಡು ಅದನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಬಟ್ ವಿ ಸೋಮಶೇಖರ್ ಅವ್ರ ಮೊದಲನೇ ಸಿನಿಮಾನೇ ಶಂಕರ್ ಗುರು ಅನಿಸುತ್ತೆ. ನನಗೆ ಗೊತ್ತಿಲ್ಲಪ್ಪ, ಮರ್ತಿದ್ದೀನಿ. ನಾನು ಮಾಡೋ ಹೊತ್ತಿಗೆ ದೊಡ್ಡ ಡೈರೆಕ್ಟರ್ ನನಗೆ ಸಿಕ್ಕಿದವರೆಲ್ಲ. ಚಕ್ರವ್ಯೂಹ ಆದಮೇಲೆ ಸಿಕ್ಕಿದ್ದು ಎಲ್ಲ ಡೈರೆಕ್ಟ್ರುಗಳ ಸಕ್ಸಸ್ಫುಲ್ ಡೈರೆಕ್ಟ್ರು. ಭಾರ್ಗವಜಿ, ಸೋಮಶೇಖರು, ಆಮೇಲೆ ಸಂಗೀತಂ ಶ್ರೀನಿವಾಸು, ಅದು ರಾಜೇಂದ್ರ ಸಿಂಗ್ ಬಾಬು. ಸಂಗೀತಂ ಶ್ರೀನಿವಾಸ್ ಬಗ್ಗೆ ಹೇಳೋದಾದರೆ ಒಂದೇ ಪಿಕ್ಚರ್ ನಾನು ಮಾಡಿದ್ದು.
ಭಾರಿ ಒಳ್ಳೆ ಅದ್ಭುತ ಸಿನಿಮಾಗಳು ಕನ್ನಡಕ್ಕೆ ಒಳ್ಳೆ ಮಾಡಿದ್ದಾರೆ. ಡೈರೆಕ್ಟ್ರು. ಇನ್ನೂ ಬದುಕಿ ಅವ್ರಿಗೆ ಅಷ್ಟು ಚೆನ್ನಾಗಿ ತಮಿಳ್ನಾಡಲ್ಲಿ ಅವ್ರನ್ನ ಇವತ್ತು ಟ್ರೀಟ್ ಮಾಡ್ತಾರೆ. ಮೊನ್ನೆ ಎಲ್ಲ ಸೇರಿ ಅವ್ರದ್ದೊಂದು ಪ್ರೋಗ್ರಾಮ್ ಮಾಡಿದ್ರು. ರಾಜ್ಕುಮಾರ್ನ ಭಾಳಷ್ಟು ಗುಣಗಳು ಅವರಲ್ಲಿದ್ದು. ಸಜ್ಜನ ಸೌಜನ್ಯ ದೂರಾಗಿ ಹೇಳ್ತಿರ್ಲಿಲ್ಲ. ಆಮೇಲೆ ಬಂದು ಹೇಳ್ಬೇಕಾದ್ರೆ ಕಿವಿನಲ್ಲಿ ಹೀಗೆ ಮಾಡಿದ್ರೆ ಹೇಗಿರುತ್ತೆ ನೋಡಿ ಚೂಸು ಅಂತ ಆ ಥರ ಅವ್ರದ್ದು ಕೆಲಸ ಮಾಡೋಕ್ಕೆ ಒಂದು ಆನಂದ ಆಗುತ್ತೆ. ಯಾವ ಸಿನಿಮಾ ಸರ್ ನೀವು ಅವ್ರ ಜೊತೆ ಮಾಡಿ? ರಾಜ್ಕುಮಾರ್ದು ಯಾವುದೋ ಒಂದು ಪಿಕ್ಚರಪ್ಪ, ಅಥವಾ ರಾಜ್ಕುಮಾರ್ದಲ್ಲಿ ಬೇರೆಯವ್ರ ಪಿಕ್ಚರ್ ಅನಂತ್ನಾಗ್ದಿರ್ಬೇಕು. ಅನಂತ್ನಾಗ್ ಅವ್ರದ್ದು ಯಾವುದೇ ಇಲ್ಲ, ಶಿವಣ್ಣಂದಿರ್ಬೋದು. ಯಾವುದೋ ಆ ಥರದ್ದು ಮಾಡಿದ್ದೀನಿ, ಮರ್ತು ಬಿಟ್ಟಿದ್ದೀನಿ. ಶಿವಣ್ಣವ್ರದ್ದು ಫಸ್ಟ್ 2 ಸಿನಿಮಾ ಏನೋ ಅವರೇ ಮಾಡಿರೋದು. ಆನಂದ್. ಶಿವಣ್ಣಂದು ಒಂದು 7-8 ಪಿಕ್ಚರ್ ಮಾಡಿದ್ದೀನಿ ನಾನು. ಆಮೇಲೆ ರಾಘುದು ಒಂದೇ ಒಂದು ಪಿಕ್ಚರು 9-9 ಅಂತ ಒಂದು ಆಡಿತ್ತಲ್ಲ, ಹಳ್ಳಕ್ಕೆ ಬಿತ್ತು ಆ ಪಿಕ್ಚರು. ಇವಂದು 2-3 ಪಿಕ್ಚರ್ ಮಾಡಿದೆ. ಪುನೀತ್ದು, ಅವ್ರ ಮಕ್ಕಳದು ತಂದೆಯವ್ರದ್ದು ಎಲ್ಲ ಅವ್ರದ್ದು 5 ಪಿಕ್ಚರ್ ಮಾಡಿದೆ ಇವ್ರದ್ದು, ರಾಜ್ಕುಮಾರ್ ಅವರು. ಸೊ ಮಾಡ್ತಿದ್ದೆ. ಸಂಗೀತಮ್ ಜೊತೆ ಮಾಡಿದ ಕೆಲಸ ಅಷ್ಟೇ ಜ್ಞಾಪಕ ಇರೋದು. ಹುಣಸೂರು ಕೃಷ್ಣಮೂರ್ತಿ ಅವರು ಏನಾದ್ರು ನಿಮಗೆ ಟಚ್ ಇತ್ತು ಸರ್? ಅವರ ಭಾರ್ಗವ ಅವ್ರು ಚೆನ್ನಾಗಿ ಗೊತ್ತು, ದ್ವಾರಕೇಶ್ ಚೆನ್ನಾಗಿ ಗೊತ್ತು. ಅವರ ಪೀರಿಯಡ್ನೊತ್ತಿಗೆ ನಮ್ಮ ಪೀರಿಯಡ್ನೊತ್ತಿಗೆ ಅವರು ಎಂಡ್ ಮುಗಿತು. ಯಾವುದೋ 1-2 ಸಾಂಗ್ಗಳು ಬರೀತಿದ್ರು ಆ ಕಾಲದಲ್ಲಿ ಅಷ್ಟೇ. ಇವ್ರು ಯಾರು ಸರ್? ಎ.ವಿ. ಶೇಷಗಿರಿ ರಾವ್ ಅಂತ ಅವ್ರ ಪಿಕ್ಚರ್ ಮಾಡಿದ್ದೀನಿ. ಸಂಪತ್ ಇವೆಲ್ಲ ತೆಲುಗು. ಅವರು ತೆಲುಗು ಅವರ ತೆಲುಗುನವರೇ, ಆದರೆ ಪಕ್ಕ ನಮ್ಮ ಸೋಮಶೇಖರ್ ಸ್ಟೈಲ್ನಲ್ಲೇ ಕಮರ್ಷಿಯಲ್. ಅವ್ರಿಗಿಂತ ಇನ್ನೊಬ್ರು ಇದ್ರು ನಿಮಗೆ ಗೊತ್ತು, ಕೆ.ಸಿ.ಎಸ್. ದಾಸ್. ಅವ್ರು 100 ಸಿನಿಮಾ ಮಾಡಿದ್ದಾರೆ ಡೈರೆಕ್ಷನ್ನೇ. ಅವ್ರ ಪಿಕ್ಚರ್ನಲ್ಲಿ ಅದ್ಭುತವಾಗಿ ಮಾಡಿದ್ವಿ ಎಲ್ಲ. ಅವ್ರದ್ದು ಹೆಂಗೆ ಅಂತಂದರೆ 5 ದಿವಸ ಡೇಟ್ ಇದೆಯಾ ಬಾ, 10 ದಿವಸ ಡೇಟ್ ಬಾ, ನಾನು ಆ ಇಡೀ ಪಿಕ್ಚರ್ದು ಶೂಟಿಂಗ್ ಮಾಡಿ ಕಳಿಸ್ಬಿಡೋರು. ಅಂದರೆ ಅವ್ರಿಗೆ ಎಡಿಟಿಂಗ್ ನಾಲೆಡ್ಜ್ ಇತ್ತು. ಇಲ್ಲಿ ತೆಗೆದ್ರೆ ಇಲ್ಲೇ ಹಾಕಂತೀನಿ, ಇಲ್ಲೇ ತೆಗೆದು. ತೆಲುಗುನೇ ಅವರು. ಇವರೆಲ್ಲ ಜಾಲಿ ಗೋಯರ್ಸು. ಸಿನಿಮಾನ ಭಾಳ ಗಂಭೀರವಾಗಿ ತೊಗೊಂಡು ಕ್ವಾಲಿಟಿ ಅವಾರ್ಡ್ಗೆ ಅಂತಲ್ಲ, ಮಜಾ ಕೊಡ್ಬೇಕು ಜನಗಳಿಗೆ, ತಗೊಳ್ಳಿ ಮಾಡ್ತಿರೋದು. ಇಲ್ಲೇ ಖುಷಿಯಾಗಿ ಮಾಡಿದ್ರೆ ತಾನೇ ಜನ ಖುಷಿಯಾಗಿ ನೋಡೋದು. ಆಮೇಲೆ ಎ ಟಿ ರಘು ಅವರು ರೈಟರ್ ಆಗೇ ಇದ್ದಿದ್ದಲ್ಲ ಸರ್, ಅವರು ಡೈರೆಕ್ಷನ್ ಮಾಡಿದ್ರು. ರಘುನಲ್ಲಿ ಇಬ್ಬರಿದ್ರು, ತಿಪ್ಟೂರ್ ರಘು ಅಂತ ಒಬ್ಬರು, ಎ ಟಿ ರಘು ಗಡ್ಡ. ಗೊತ್ತಾಯ್ತು. ಡೈರೆಕ್ಷನ್ ಅಂಬರೀಷ್ ಅವ್ರು ಆಕ್ಟಿಂಗು ಮಾಡಿದಾರಲ್ಲ, ಆಕ್ಟಿಂಗ್ ಗಡ್ಡ ಬಿಟ್ಕೊಂಡು ಅಂಬರೀಷ್ ಸಿನಿಮಾಗಳು ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಕೂಡ್ಲು ರಾಮಕೃಷ್ಣ, ಹೌದೌದು, ನಾಗತಿಹಳ್ಳಿ ಚಂದ್ರಶೇಖರ್, ನಾಗಾಭರಣ. ಹೌದು, ನಾನು ಬಹುತೇಕ ಚಿ ದತ್ತರಾಜು ದೇವನ್ ಪಿಕ್ಚರ್ ಮಾಡಿದ್ದೀನಿ. ಅವ್ರು ಯಾರು ಸರ್? ಉದಯ್ ಶಂಕರ್ ಇವ್ರ ತಮ್ಮ, ಆರತಿ ಅವ್ರ ತಮ್ಮ. ಆರತಿ ನಟಿ, ಅವರು ಡೈರೆಕ್ಟರ್ ಆಗಿದ್ರು. ಸಾಯಿ ಪ್ರಕಾಶ್ HK ಪಿಕ್ಚರ್ನ ನಾವು ಫಣಿರಾಮಚಂದ್ರ ನಿಮ್ದು ಕಾಂಬಿನೇಷನ್ ಎಲ್ಲ ಸಕ್ಸಸ್ಫುಲ್, ಅದ್ಭುತವಾದ ಕಾಂಬಿನೇಷನ್. ಮಾಲಾಶ್ರೀ ಪಿಕ್ಚರ್ಗಳು ಬಹುತೇಕ ಪ್ಯಾರಲ್ ಹೀರೋಗಿಂತ ಇಂಪಾರ್ಟೆಂಟ್ ರೋಲ್ಗಳು. ಕಿತ್ತೂರಿನ ಹುಲಿ, ಪೊಲೀಸನ ಹೆಂಡತಿ, ಯಾವ್ಯಾವ ಪಿಕ್ಚರ್, ಗೌರಿ ಗಣೇಶ, ಒಂದು ಸಿನಿಮಾ ಕತೆ, ಗಣೇಶನ ಮದುವೆ ಎಲ್ಲ ಇವತ್ತಿಗೂ ಸೂಪರ್ ಸಿನಿಮಾಗಳು. ಒಂದು ಸಿನಿಮಾ ಕತೆ ನಿಮ್ಮದೇ ಒಳ್ಳೆ ಕ್ಯಾರೆಕ್ಟರ್, ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಬೇಕಾದಷ್ಟು ಜನ ಡೈರೆಕ್ಟ್ರು ಸರ್ ತೆಲುಗುನವರು. ತೆಲುಗುದು ಇನ್ನೊಂದು ಮುತ್ಯಾಲ ಸುಬ್ಬಯ್ಯಗಾರು ಅಂತ ಒಬ್ಬರು ಅವಾರ್ಡ್ ಡೈರೆಕ್ಟ್ರು ಅಂತ ತೆಲುಗು ಪಿಕ್ಚರು ಬೇರೆ ಮಾಡಿದ್ದೆ. ಹೌದಾ? ಇದಾ ಪ್ರಪಂಚಂ ಅಂತ. ಸರಿತಾ, ಜೀವಿತ, ಡಾಕ್ಟರ್ ರಾಜಶೇಖರ್, ಸುತ್ತಿವೇಲು ಇವರೆಲ್ಲ ಮಾಡಿದ್ದು. ನಾನು ಅವಾಗ MLA ಆಗಿದ್ದೆ. ನೀವು 85 ಸರ್? 80 ಒಂದು ಇದು 75 ನಾಟಕ, 78 ಆಫ್ ಬೀಟ್ ಮೂವಿ, 82 ಕಮರ್ಷಿಯಲ್ ಪಿಕ್ಚರ್, ಆಮೇಲೆ 83 ಮದುವೆ, 85 MLA. ಅಲ್ಲೇ ಆಗ ಎಷ್ಟು ಸರ್ ಏಜ್ ನಿಮಗೆ? 85ನಲ್ಲಿ 31. ಗ್ರೇಟ್ ಅಚೀವ್ಮೆಂಟ್. 31 ಅಂದರೆ ಸ್ಪ್ಯಾನ್ ಆಫ್ 7 ಇಯರ್ಸ್ ಅಷ್ಟೇ. ನಿನ್ನೆ 28ಇಂದ 33, 34 ಹೊತ್ತಿಗೆ ಏನೇನೋ ಆಗೋಯ್ತು ಲೈಫ್ ಸ್ಟೈಲು. MLAನೂ ಆಗೋದೆ, ಪಿಕ್ಚರು ಪಾಪ್ಯುಲರು, ಸೀರಿಯಲ್ಲು ಪಾಪ್ಯುಲರು, ನಾಟಕ ಮುಖ್ಯಮಂತ್ರಿ ಬಹಳ ಜೋರಾಗಿ ಓಡ್ತಾಯಿತ್ತು, ಎಲೆಕ್ಟೆಡ್ MLA ಬೇರೆ. ಹಾಗಾಗಿದೆ. ಅಲ್ಲಿಂದ ಈಚೆಗೆ ಸಿನಿಮಾ, ರಾಜಕಾರಣ, ಹೋರಾಟ ಎಲ್ಲವೂ ಒಟ್ಟೊಟ್ಟಿಗೆ. ಡಾಕ್ಟರ್ ರಾಜ್ಕುಮಾರ್ ಹೇಗಿದ್ರು ಅಂದರೆ ಅಷ್ಟೊತ್ತಿಗೆ ಪೀಕ್ ಅಲ್ವೇ ಅವರು. ಹೌದು. ಸೆಟ್ಟಿಗೆ ಬಂದಾಗ ಒಂದೇ ಒಂದು ಅಕ್ಷರ, ಇದು ಸರಿ ಇಲ್ಲ ಶಂಕರ್, ಇದು ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಇದು ಬೇಕು, ಇದಕ್ಕಿಂತ ಹಿಂಗೆ ಮಾಡೋಣ ಅಂತ ಒಂದು ದಿವಸ ಹೇಳಿಲ್ಲ. ಅಲ್ಲ, ಒಂದು ಕೆಲಸ ಮಾಡಿ, ನಾನು ಬಿದ್ದು ತೋರಿಸ್ತೀನಿ, ಏನೂ ಆಗಲ್ಲ ಅಂತ ಅಂದ್ರೆ ಹೋಗೋಣ ಅಂತ ಅವ್ನು ಬಿದ್ದು ಬಿಟ್ಟ ಸರ್. ಇದು ನೋಡಿದ ತಕ್ಷಣ ಇವ್ರು ಎಕ್ಸೈಟ್ ಆಗ್ಬಿಟ್ರು ಸರ್. ಯಾರು? ರಾಜ್ಕುಮಾರ್. ಇವ್ರು ಬೇಡ ಅಂತ, ಕ್ಯಾಮ್ರಾಮನ್ ಬೇಡ ಅಂತ. ನಾವೇನು ಮಾತಾಡೋಂಗಿಲ್ಲ, ನಾವೇನು ನೀರು ಬೀಳೋದಿಲ್ಲ, ನಮ್ಮನ್ನೆಲ್ಲ ಭಯ ನಮಗೆ. ಅವರು ಶಂಕರ್ನ ಮಾಡಿದ ತಕ್ಷಣ ಅಣ್ಣವ್ರ ಹತ್ರ ಹೋಗಿ, ನೀವೇನು ತಪ್ಪು ತಿಳ್ಕೊಬೇಡಿ ಅಣ್ಣವ್ರೆ, ನನಗೆ ಅನಿಸಿರೋದು ಈ ಥರ ಇದೆ, ಬದಲಾಯಿಸ್ಬೇಕು ಅಂದ್ರೆ ಮಾಡೋಣ, ಯಾವ ಥರ ಬೇಕಾದ್ರೂ ಮಾಡೋಣ, ನಾನು ಬರೀ ಆ್ಯಕ್ಟ್ರು, ಆ್ಯಕ್ಟಿಂಗ್ನಲ್ಲಿ ಏನಾದರೂ ಇದ್ರೆ ಹೇಳಿ, ಈ ವಿಚಾರನ ಭಾರತದಲ್ಲಿ ಕೇಳ್ಕೊಂಡು
ಒಟ್ಟಾಗಿ ಇಬ್ಬರಿಗೂ ಅಹಂಕಾರಿಗಳಲ್ಲ, ಹೌದು ಇಬ್ರಿಗೂ ಕೂಡ ಈ ಡಿಸ್ಕ್ರಿಮಿನೇಷನ್ ಇಲ್ಲ. ಶಂಕರ್ನಾಗ ಲೈಟ್ ಹಿಡಿಯಕ್ಕೆ ಹೋಗ್ಬಿಡ್ತಾನೆ, ಏನಾದರೂ ಹುಡುಗರು ಸಿಗಲಿಲ್ಲ ಅಂದರೆ ರಾಜ್ಕುಮಾರ್ ಹೋಗ್ಬಿಡೋರು ಲೈಟ್ ಹಿಡಿಯೋಕ್ಕೆ. ಹ್ಞೂ